ದೇವರು ನಮಗೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿಯಾಗಿ ಈ ಉದಯ ಕಾಲದಲ್ಲಿ ದೇವರು ವಾಕ್ಯದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡುತ್ತೇವೆ. ವಿಶೇಷವಾಗಿ ಇವತ್ತಿನ ದಿನ ನಾವು ಆರಿಸಿಕೊಂಡಂಥ ಸತ್ಯವೇದ ಭಾಗವು ಅರಣ್ಯಕಾಂಡ 21ನೇ ಅಧ್ಯಾಯ 1ರಿಂದ 16 ವಚನಗಳು. ನಾವು ನಮ್ಮ ಉಪವಾಸದ ದಿನಗಳನ್ನು 45ನೆಯ ದಿನಕ್ಕೆ ಬಂದಿದ್ದೇವೆ. ಇವತ್ತು ನಮಗೆ ದೇವರ ಶಿಲುಬೆಯ ಮುಖಾಂತರವಾಗಿ ರಕ್ಷಣೆಯ ವಿಷಯವಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡುವನಾಗಿದ್ದೀನಿ. ಈ ಅರಣ್ಯಕಾಂಡ 21ನೇ ಅಧ್ಯಾಯ 1ರಿಂದ 16 ವಚನಗಳಲ್ಲಿ ಒಂದು ಭಾಗದಲ್ಲಿ ಒಂದು ಘಟನೆಯು ಇಲ್ಲಿ ನಡೆಯುತ್ತದೆ. ಅದು ಏನೆಂಬುದಾಗಿ ನೋಡುವಾಗ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಅನೇಕ ಕಷ್ಟಗಳನ್ನು, ಸಂಕಷ್ಟಗಳನ್ನು, ಆಹಾರವಿಲ್ಲದೆ ಅನೇಕ ಥರದ ಬಾಧೆಯಲ್ಲಿ ಅವರು ಪ್ರಯಾಣ ಮಾಡುವಂಥ ಸಂದರ್ಭ ಬಂದಿತ್ತು. ಹಾಗೆಯೇ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ 21ನೇ ಅಧ್ಯಾಯ 4ರಿಂದ 9 ವಚನಗಳಲ್ಲಿ ನೋಡುವಾಗ ಅವರು ನಾವು ಈ ನಿಸಾರವಾಗಿರುವಂಥ ಮನ್ನವನ್ನು ತಿಂದು ತಿಂದು ಸಾಕಾಗಿತ್ತು, ನಮಗೆ ಯಾವ ಆಹಾರ ಪದಾರ್ಥವು ರುಚಿಯಾಗಿರುವ ಪದಾರ್ಥವು ಸಿಕ್ಕುವುದಿಲ್ಲ ಎಂಬುದಾಗಿ ಮೋಶೆಗೆ ಅವರು ಗುಣಗುತ್ತಾ ಆತನನ್ನು ಬೈತಾ ಇದ್ದಾರೆ. ಮರುಭೂಮಿಯಲ್ಲಿ ನಾವು ಸಾಯುವಂಥ ಪರಿಸ್ಥಿತಿಯಲ್ಲಿ ತಂದಿದ್ದೀರಿ, ನಾವು ಈ ಮರುಭೂಮಿಯಲ್ಲಿ ನಮ್ಮ ಜೀವನವನ್ನು ಅಂತ್ಯವಾಗ್ತಾ ಇದೆ ಎಂಬುದಾಗಿ ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿದಾಗ, ಆ ಒಂದು ಸಂದರ್ಭದಲ್ಲಿ ದೇವರ ಕೋಪವು ಆ ಇಸ್ರಾಯೇಲ್ ಮಕ್ಕಳನ್ನು ಉರಿಮಂಡಲವಾಗಿರುವಂಥ ಹಾವುಗಳು ಅವರನ್ನು ಕಚ್ಚುವುದನ್ನು ನಾವು ನೋಡ್ತೀವಿ. ಆ ಭಾಗದಲ್ಲಿ ಆ ಉರಿಮಂಡಲದ ಹಾವುಗಳು ಕಚ್ಚುವಾಗ ಅವರು ತಮ್ಮ ಪ್ರಾಣಕ್ಕಾಗಿ, ತಮ್ಮ ರಕ್ಷಣೆಗಾಗಿ ಮತ್ತೆ ಮೋಶೆಯ ಹತ್ರ ಬಂದು, ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿ, ನಮಗೋಸ್ಕರವಾಗಿ ನೀನು ದೇವರೊಟ್ಟಿಗೆ ಮರೆಯಿಡು ಎಂಬುದಾಗಿ ಮೋಶೆಯೊಟ್ಟಿಗೆ ಹೇಳುವಾಗ, ಅಲ್ಲಿ ದೇವರು ಆ ಮೋಶೆಗೆ ಒಂದು ಮಾರ್ಗವನ್ನು ಸೂಚಿಸಿದ್ದಾರೆ. ಸರ್ಪದ ಆಕಾರವನ್ನು ಮಾಡಿ ಬಹಳ ಎತ್ತರದಲ್ಲಿ ನೀನು ಇಡು. ಆ ಸರ್ಪದ ಆಕಾರದಲ್ಲಿ ಇರುವಂಥ ಆ ಆಕಾರವನ್ನು ಯಾರು ನೋಡುತ್ತಾರೋ ಅವರು ಬದುಕುಳಿತಾರೆ. 9ನೇ ವಚನದಲ್ಲಿ ಹೇಳ್ತದೆ ಹೀಗೆ, ಆದ ಕಾರಣ ಮೋಶೆಯು ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಅಲ್ಲಿ ಹೇಳುವಂಥದ್ದು, ಆ ಸರ್ಪವನ್ನು ಲಕ್ಷ್ಯವಿಟ್ಟು ಯಾರು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಇದರ ಸಾದೃಶ್ಯವಾಗಿ ನಮಗೆ ತಿಳ್ಕೊಳ್ಳುವುದೇನೆಂದರೆ, ರಕ್ಷಣೆಯ ಮಾರ್ಗಕ್ಕೆ ರಕ್ಷಕನಾಗಿ ಬರುವಂಥ ಯೇಸು ಕ್ರಿಸ್ತನನ್ನು ಗುರುತಿಸುವಂಥದ್ದಾಗಿದೆ ಈ ಒಂದು ಗುರುತು. ಅದಕ್ಕಾಗಿ ನನ್ನ ಸ್ವಾಮಿಯು, ನನ್ನ ದೇವರು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಎತ್ತರವಾಗಿರುವಂಥ ಸ್ಥಳದಲ್ಲಿ ಸಾಯಬೇಕಾಗಿತ್ತು. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಎಂಬುದಾಗಿ. ನಿತ್ಯ ಜೀವವನ್ನು ಕೊಡಲಿಕ್ಕೆ ದೇವರು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ಸಮೃದ್ಧಿಯಾಗಿ ಬದುಕಬೇಕೆಂಬುದಾಗಿ ದೇವರು ನಮಗೆ ಬಂದಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ನಮಗೆಲ್ಲರಿಗೂ ಗೊತ್ತಿರುವ ವಚನ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಯಾಕೆ ದೇವರು ಈ ಒಂದು ಮಾತು ಹೇಳ್ತಿದ್ದಾನೆ ಅಂದರೆ, ಇವತ್ತು ಅನೇಕರು ಬಳಲ್ತಾ ಇದ್ದೇವೆ, ಅನೇಕರು ನರಳುತ್ತಾ ಇದ್ದೇವೆ, ಅನೇಕರು ನಮ್ಮ ಜೀವನ ಎಂಬ ಒಂದು ಈ ಜೇಡರ ಬಲೆಯ ಕಟ್ಟಿದ ಗೂಡಿನ ಆಕಾರದಲ್ಲಿ ಜೀವಿಸ್ತಾ ಇದ್ದೇವೆ. ಅಂಥ ವ್ಯಕ್ತಿಗಳನ್ನು ನೋಡಿ ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆ. ಈ ಲೋಕ ನಮಗೆ ಜೀವನವಾಗಿರುವಂಥ ಶಾಶ್ವತವಾಗಿರುವಂಥ ವಿಶ್ರಾಂತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಣ ಕೊಡಲಿಕ್ಕೆ ಆಗೋದಿಲ್ಲ, ಆಸ್ತಿ ಕೊಡೋಕ್ಕಾಗೋದಿಲ್ಲ, ಮಕ್ಕಳು ಕೊಡಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ಪ್ರೀತಿಸ್ತೀವೋ ಅದು ನಮಗೆ ಯಾವುದೂ ಕೊಡುವುದಿಲ್ಲ. ಆದರೆ ನಮಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ತೂಗಲ್ಪಟ್ಟಂತ ಯೇಸು ಕ್ರಿಸ್ತನನ್ನು ಯಾರು ದೃಷ್ಟಿಸಿ ನೋಡುತ್ತಾರೋ, ಯಾರು ಆತನ ಮುಖವನ್ನು ನೋಡುತ್ತಾರೋ, ಆತನ ಮೇಲೆ ನಮ್ಮ ದೃಷ್ಟಿಯನ್ನು ಆತನ ಕಲ್ವಾರಿಯ ಶಿಲುಬೆಯ ಕಡೆ ಗಮನ ಕೊಡುತ್ತೀವೋ, ದೇವರು ನಮ್ಮನ್ನು ಬದುಕಿಸ್ತಾನೆ. ಪ್ರಿಯರೇ, ಇವತ್ತು ನೀವು ತಿಳ್ಕೊಳ್ಳಿ, ದೇವರನ್ನು ನೋಡಲಿಕ್ಕೆ, ಆ ಕಲ್ವಾರಿಯ ಶಿಲುಬೆಯನ್ನು ನೋಡಲಿಕ್ಕೆ ನಿನಗೆ ಮನಸ್ಸಿದೆ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಹೇಳ್ತದೆ, ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು.
ಹೌದು, ನಮಗೋಸ್ಕರವಾಗಿ ಕಲ್ವಾರಿ ಸಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟಿದ್ದಾನೆ. ಯಾಕಂದ್ರೆ ನಮಗೆ ನಿತ್ಯ ಜೀವವನ್ನ ದೇವರು ಕೊಡಲಿಕ್ಕೆ ಬಂದಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1:29 ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಕ ಮಾಡಿದ ಕುರಿಮರಿ ಎಂಬುದಾಗಿ. ಅದಕ್ಕಾಗಿ ಪ್ರಿಯರೇ, ಮೋಶೆಯು ಇಸ್ರಾಯೇಲರ ಮಕ್ಕಳು ಬದುಕಬೇಕಾದರೆ, ಇಸ್ರಾಯೇಲರು ಗೊಣಗುಟ್ಟಿ ದೇವರಿಗೆ ವಿರುದ್ಧವಾಗಿ ನಿಂತಾಗ ಅವರು ಸಾಯುವ ಪರಿಸ್ಥಿತಿಯಲ್ಲಿ ಅವರಿಗೆ ಹೇಳುತ್ತದೆ, ಮೋಶೆಗೆ ದೇವರು ಹೇಳ್ತಾನೆ, ಸರ್ಪದ ಆಕಾರವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಇಡು. ಆ ಸರ್ಪದ ಆಕಾರವನ್ನು ನೋಡಿ ಯಾರು ನೋಡುತ್ತಾರೋ ಅವರು ಬದುಕಿದ ಹಾಗೆ. ಇವತ್ತು ಯೇಸು ಕ್ರಿಸ್ತನ ಸಿಲುಬೆಯನ್ನು ನೋಡಿ, ಸಿಲುಬೆಯ ಆ ದೃಷ್ಟಿಯನ್ನಿಟ್ಟು ನೋಡುವಂಥ ವ್ಯಕ್ತಿಗಳನ್ನು ನಿತ್ಯ ಜೀವಕ್ಕೆ, ವಿಶ್ರಾಂತಿಗೆ, ಸಮಾಧಾನಕರವಾದ ಜೀವನಕ್ಕೆ, ಸಮೃದ್ಧಿಯಾದ ಜೀವನಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಹೋಗುವನಾಗಿದ್ದಾನೆ. ಹಾಗೆ ಈ ದೇವರು ಕೊಡುವಂಥ ಸಮೃದ್ಧಿ, ಶಾಂತಿ, ಸಮಾಧಾನ, ಆತನಲ್ಲಿ ಸಿಕ್ಕುವಂಥ ಸಂತೋಷ ಬೇಕಾದರೆ ಆ ಕಲ್ವಾರಿ ಸಿಲುಬೆಯನ್ನು ನಾವು ನೋಡೋಣ. ಈ ಮಹಾ ಉಪವಾಸ ದಿನಗಳನ್ನು ಮಾಡಿಕೊಂಡು ಬಂದ ಹಾಗೆ ಇವತ್ತಿನ ದಿನದಲ್ಲಿ ನಾವು ನಮ್ಮ ದೇವರಿಗೆ ಶರಣ ಆಗೋಣ. ಕರ್ತನೇ, ನಿನ್ನ ಸಿಲುಬೆಯನ್ನು ನೋಡಿ ನಾವು ಜೀವಿಸ್ತೇವೆ, ನಿನಗೋಸ್ಕರವಾಗಿ ಜೀವಿಸ್ತೇನೆಂಬ ತೀರ್ಮಾನವನ್ನು ಮಾಡೋಣ. ಆ ತೀರ್ಮಾನ ಮಾಡಲ್ಪಟ್ಟಂಥ ಪ್ರತಿಯೊಬ್ಬ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾನೆ. ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನೆಲ್ಲರನ್ನ ದೇವರು ಆಶೀರ್ವದಿಸಲಿ. ಆಮೇನ್, ಆಮೇನ್.